ಇವತ್ತಿನ ವಿಶೇಷ ಏನಪ್ಪ ಅಂದರೆ ನನ್ನ ಜನ್ಮದಾತೆ, ನನ್ನ ಅಮ್ಮನ ಬರ್ಡೇ. ಸೊ ಸ್ವೀಟ್ ಆ್ಯಂಡ್ ಸಿಂಪಲ್ಲಾಗಿ ಮನೇಲೇ ಕೇಕ್ ಕಟ್ ಮಾಡಿ, ಹಾಗೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ಸರ್ಪ್ರೈಸ್ ಆಗಿ ಮೊಬೈಲ್ ಗಿಫ್ಟ್ ಮಾಡಿದೆ. ತುಂಬ ಖುಷಿಯಾದರು ನನ್ನಮ್ಮ. ಫ್ರೆಂಡ್ಸ್, ಒಂದು ಮಾತು ಹೇಳ್ತೀನಿ ಕೇಳಿ. ಗರ್ಲ್ ಫ್ರೆಂಡು, ಬಾಯ್ ಫ್ರೆಂಡು ಇವ್ರಿಗೆಲ್ಲ ಸರ್ಪ್ರೈಸ್ ಕೊಡೋದು ಕಾಮನ್. ಅದೇ ಒಂದು ಸರಿ ಅಪ್ಪ ಅಮ್ಮನಿಗೆ ಸರ್ಪ್ರೈಸ್ ಕೊಟ್ಟು ಅವ್ರ ಹ್ಯಾಪಿನೆಸ್ ನೋಡಿ, ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ ಕಣ್ರಿ. ಅಪ್ಪ ಅಮ್ಮ ಅಂದಮೇಲೆ ಒಂದು ಮಾತು ಬೈತಾರೆ, ಹೊಡಿತಾರೆ, ನಿಜ. ನಮಗೆ ಜನ್ಮ ಕೊಟ್ಟವ್ರಿಗೆ ಅಷ್ಟು ರೈಟ್ಸ್ ಇರೋದಿಲ್ವ ನಮ್ಮ ಮೇಲೆ? ಅದನ್ನೇ ಮನಸ್ಸಿಗೆ ತಗೊಂಡು ಅಪ್ಪ ಅಮ್ಮನ ಮೇಲೆ ದ್ವೇಷ ಸಾಧಿಸಬಾರ್ದು ಅಲ್ವಾ? ಅಪ್ಪ ಅಮ್ಮ ಅಂದರೆ ದೇವರಿಗೆ ಇನ್ನೊಂದು ತದ್ರೂಪ. ಕಣ್ಣಿಗೆ ಕಾಣದೇ ಇರೋ ದೇವ್ರಿಗೆ ಸಾವಿರ ಲಕ್ಷ ಖರ್ಚು ಮಾಡಿ ಪೂಜೆ ಮಾಡೋ ನಾವು, ಕಣ್ಣಿಗೆ ಕಾಣೋ ದೇವರು ನಮ್ಮ ಅಪ್ಪ ಅಮ್ಮ. ಅವರಿಗೆ ಖರ್ಚು ಮಾಡೋಕ್ಕೆ ಸಾವಿರ ಯೋಚನೆ ಮಾಡ್ತೀವಿ ಅಲ್ವಾ? ಒಂದು ಸರಿ ನಮ್ಮ ಚಿಕ್ಕ ವಯಸ್ಸಿನ ಜರ್ನಿನ ನೆನ್ಪು ಮಾಡ್ಕೊಳ್ಳಿ. ಅವರಿಗೆ ತಿನ್ನೋಕೆ ಊಟ ಇಲ್ಲ ಅಂದರೂ, ಎಷ್ಟೇ ಕಷ್ಟ ಇದ್ದರೂ ನಮಗೇನೂ ಕಮ್ಮಿ ಆಗದೆ ಇರೋ ಥರ ಸಾಕಿರ್ತಾರಲ್ವ. ಸೊ ಆ ಪ್ರೀತಿ ಋಣನ ನಾವು ಇವಾಗ ತೀರಿಸೋ ಟೈಮು. ಸೊ ಆದಷ್ಟು ಅವ್ರನ್ನ ಖುಷಿ ಪ್ರೀತಿಯಿಂದ ನೋಡ್ಕೊಳ್ಳೋಕೆ ಟ್ರೈ ಮಾಡಿ. ಹಾಗೆ ಬರ್ಡೇ ಸ್ಪೆಷಲ್ಲು ಮನೇಲೆ ವೆರೈಟಿ ನಾನ್ ವೆಜ್ ಡಿಶಸ್ಗಳನ್ನ ರೆಡಿ ಮಾಡಿದ್ವಿ. ಬರ್ಡೇ ಪ್ರಯುಕ್ತ ಅಮ್ಮನಿಗೆ ಇವತ್ತು ಫುಲ್ ರೆಸ್ಟು. ಅಡುಗೆ ಎಲ್ಲ ನಾನು ಮತ್ತು ನನ್ನ ಸಿಸ್ಟರ್ ಇಬ್ಬರು ಸೇರಿ ರೆಡಿ ಮಾಡಿದ್ವಿ. ಏನು ಸ್ಪೆಷಲ್ ಅಂತೀರಾ? ನೋಡಿ, ಪೆಪ್ಪರ್ ಚಿಕನ್ನು, ಬಿರಿಯಾನಿ ಆ್ಯಂಡ್ ಖೀರ್. ಟೇಸ್ಟ್ ಅಂತೂ ಆಹಾ ಏನು ಸೂಪರಾಗಿತ್ತು ಅಂತೀರಾ? ಸೊ ಫೈನಲಿ ಎಲ್ರದ್ದು ಭರ್ಜರಿಯಾಗಿ ಊಟ ಮುಗೀತು. ಇದೆಲ್ಲ ಅಮ್ಮನ ಫ್ಯಾಮಿಲಿ, ಅಪ್ಪನ ಫ್ಯಾಮಿಲಿ ಎಲ್ಲರೂ ಸೇರಿ ಫೈನಲಿ ಸಕ್ಸಸ್ಫುಲ್ಲಾಗಿ ಬರ್ಡೇ ಕಂಪ್ಲೀಟ್ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ